ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ? ಭಾಗ 59. ಅಣ್ಣ, ಆ ಪಾರ್ಥನನ್ನು ನಾವು ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದೇ ತಪ್ಪಾಯಿತು. ಈಗ ನಮ್ಮ ಬುಡಕ್ಕೆ ಬರುತ್ತಿದ್ದಾನೆ. ಮೊದಲು ರಾತ್ರಿಯ ವೇಳೆ ಕಾಡು ಸುತ್ತಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರುತ್ತಿದ್ದರು. ಆದರೆ ಈಗ ಸ್ವತಃ ಆ ಪಾರ್ಥನೇ ರಾತ್ರಿಯ ವೇಳೆ ಕಾಡು ಸುತ್ತುತ್ತಿದ್ದಾನೆ. ನಾವು ಮಾಡುವ ಕೆಲಸಕ್ಕೆ ಅವನಿಂದ ತುಂಬ ಕಷ್ಟವಾಗುತ್ತಿದೆ. ಹೆಂಗಾದರೂ ಮಾಡಿ ಈ ಕೆಲಸವನ್ನು ಮರಿಯಪ್ಪನ ತಲೆಯ ಮೇಲೆ ಹೊರಿಸೋಣ ಅಂತ ನೋಡಿದರೆ ನಿಮ್ಮ ಭಾವ ಅವರೇ ಹೋಗಿ ಆ ಮರಿಯಪ್ಪನ ಮಗ ಕೆಂಚನನ್ನು ಬಿಡಿಸಿಕೊಂಡು ಬಂದಿದ್ದಾರೆ. ಆ ಪಾರ್ಥನ ಗಮನ ಮರಿಯಪ್ಪ ಹಾಗೂ ಅವನ ಮಗನ ಮೇಲೆ ಇದೆ ಅಂತ ನಂಬಿದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಣ್ಣ. ಈಗಾಗಲೇ ಅವನಿಗೆ ಅನುಮಾನ ಬಂದಿದೆ. ಅದಕ್ಕಾಗಿ ರಾತ್ರಿಯ ವೇಳೆ ಕಾಡಿಗೆ ಬರುತ್ತಿದ್ದಾನೆ. ಹಿಂಗೆ ಆದರೆ ಮುಂದೆ ನಮಗೆ ತುಂಬ ಕಷ್ಟ ಎಂದು ಒಂದೇ ಸಮ ಮಾತನಾಡಿದನು ತಕ್ಷ. ನೋಡು ತಕ್ಷ, ಇಷ್ಟು ದಿನ ನಾನು ಕೂಡ ಅವನ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ ಎಂದು ಅವನನ್ನು ಸುಲಭವಾಗಿ ತೆಗೆದುಕೊಂಡು ಬಿಟ್ಟೆ. ಅದಕ್ಕೆ ಈಗ ನಮ್ಮ ಬುಡಕ್ಕೆ ಬರುತ್ತಿದ್ದಾನೆ. ಸ್ವಲ್ಪ ದಿನ ಆ ಕೆಲಸವನ್ನು ಹಾಗೆ ನಿಲ್ಲಿಸಿ ಹಾಗೆ ಆ ಪಾರ್ಥ ಕಾಡಿಗೆ ಬಂದ ಸಮಯವನ್ನು ನೋಡಿಕೊಂಡು ನಮ್ಮ ಹುಡುಗರಿಗೆ ಎದುರಿಸಲು ಹೇಳು. ಅವನಿಗೆ ಯಾವ ರೀತಿ ಎದುರಿಸಬೇಕು ಎಂದರೆ, ಒಮ್ಮೆ ಎದುರಿದರೆ 1 ವಾರ ಚಳಿ ಜ್ವರ ಬಂದು ಮಲಗಬೇಕು. ಹಾಗೆ ಎದುರಿಸಲು ಹೇಳು. ಅಣ್ಣ, ನನಗೇನೋ ಆ ಪಾರ್ಥ ಎದುರುವುದು ಡೌಟ್ ಎನಿಸುತ್ತದೆ. ಬೇರೆಯವರ ಹಾಗೆ ಅಲ್ಲ, ಅವನು ತುಂಬ ಧೈರ್ಯವಂತ. ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆ ಹೆದರಿಕೊಳ್ಳುವುದು ಅವನು ತಪ್ಪು. ತನ್ನ ಮನದಲ್ಲಿ ಇರುವಂತಹ ಅನುಮಾನವನ್ನು ಮುಂದೆ ಹಿಡಿದನು ತಕ್ಷ. ನನ್ನ ಕೆಲಸಕ್ಕೆ ಅಡ್ಡ ಬಂದವರು ಎಂಥವರೇ ಆದರೂ ಸಹ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ನಿನಗೂ ಗೊತ್ತು. ಎದುರಿಸಿ ನೋಡು. ಎದರಲಿಲ್ಲ ಎಂದರೆ ಆ ಪಾರ್ಥನಿಗೆ ಒಂದು ಗತಿ ಕಾಣಿಸಿ ಬಿಡೋಣ ಎಂದು ಹೇಳಿ ಕರೆ ತುಂಡರಿಸಿದನು. ಪಾರ್ಥ ಸರ್ಕಾರದವರು ಸಂಬಳ ಕೊಡುತ್ತಾರೆ. ಆ ಸಂಬಳವನ್ನು ತೆಗೆದುಕೊಂಡು ಆಯಾಗಿ ಮದುವೆಯಾಗಿ ಜೀವನವನ್ನು ಎಂಜಾಯ್ ಮಾಡುವುದನ್ನು ಬಿಟ್ಟು ನನ್ನ ಬುಡಕ್ಕೆ ಬರುತ್ತಿದ್ದೀಯಾ? ನನ್ನನ್ನು ಎದುರು ಹಾಕಿಕೊಂಡವರು ಯಾರೂ ನೆಮ್ಮದಿಯಾಗಿ ಉಳಿದಿಲ್ಲ. ಇನ್ನು ಮುಂದೆ ನೀನು ಕೂಡ ಎಂದು ಅವನನ್ನು ನೆನೆದೇ ಅಲ್ಲು ಮಸಿಯುತ್ತಾ ಹೇಳಿಕೊಂಡಿದ್ದರು ನರೇಂದ್ರ. ಆಗ ತಾನೇ ಅಲ್ಲಿಗೆ ಬಂದಂತಹ ಅಹನಾಳಿಗೆ ತನ್ನ ತಂದೆಯ ಮಾತುಗಳು ಅಸ್ಪಷ್ಟವಾಗಿ ಕೇಳಿದ್ದವು. ಆದರೆ ಪಾರ್ಥ ಎನ್ನುವ ಹೆಸರು ಮಾತ್ರ ಪೂರ್ತಿಯಾಗಿ ಕೇಳಿಸಿತು. ಪಾರ್ಥ ಎನ್ನುವ ಹೆಸರು ಕೇಳಿದೊಡನೆಯೇ ಅವಳ ಕಣ್ಣ ಮುಂದೆ ಪಾರ್ಥ ಸುಳಿದು ಹೋಗಿದ್ದನು. ಅಪ್ಪ, ಅದೇನೋ ಪಾರ್ಥ ಅಂತ ಹೇಳುತ್ತಿದ್ದಾರಲ್ಲ, ಯಾವ ಪಾರ್ಥನ ಬಗ್ಗೆ ಮಾತನಾಡುತ್ತಿದ್ದಾರೆ ಇವರು ಎಂದುಕೊಂಡವಳು ಒಳಗೆ ಹೋಗಿ, ಅಪ್ಪ, ಅದೇನೋ ಪಾರ್ಥ ಎಂದು ಮಾತನಾಡುತ್ತಿದ್ದಾರಲ್ಲ, ಯಾವ ಪಾರ್ಥನ ಬಗ್ಗೆ ಮಾತನಾಡುತ್ತಿದ್ರಿ ಎಂದು ನೇರವಾಗಿ ಕೇಳಿದಳು. ಅಲ್ಲಿ ತಮ್ಮ ಮಗಳನ್ನು ನೋಡಿ ಭಯವಾಗಿ ಬಿಟ್ಟಿತ್ತು ಅವರಿಗೆ. ಅಹನ, ನಾನೇನೋ ಹೇಳಿದೆ, ನಾನೇನೋ ಬೇರೆ ವಿಷಯ ಮಾತನಾಡುತ್ತಿದ್ದೆ ಎಂದವರ ಮಾತನ್ನು ಕೇಳಿ, ಇಲ್ಲಪ್ಪ, ಅದೇನೋ ಪಾರ್ಥ ಎಂದು ಹೇಳುತ್ತಿದ್ರಿ, ಅದೊಂದೇ ಹೆಸರು ನನಗೆ ಸರಿಯಾಗಿ ಕೇಳಿಸಿದ್ದು ಎಂದವಳ ಮಾತು ಕೇಳಿ ನಿಡಿದಾದ ಉಸಿರನ್ನು ಹೊರದಬ್ಬಿದವರು, ಓ ಅದಾ, ನಮ್ಮ SI ಪಾರ್ಥ ಇದ್ದಾನಲ್ಲ, ಅವನು ನಮ್ಮ ಇಡೀ ತಾಲೂಕಿನಲ್ಲಿಯೇ ಒಳ್ಳೆಯ ಸ್ಟ್ರಿಕ್ಟ್ ಆಫೀಸರ್ ಎಂದು ನನ್ನ ಸ್ನೇಹಿತನಿಗೆ ಹೇಳುತ್ತಿದ್ದೆ. ಅಲ್ಲದೆ ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಬ್ಯಾಂಡೇಜ್ ಮಾಡಿಸಿಕೊಂಡು ಮನೆಯ ತನಕ ಬಿಟ್ಟು ಹೋಗಿದ್ದಾನೆ. ಅದನ್ನೇ ನನ್ನ ಸ್ನೇಹಿತನ ಬಳಿ ಹೇಳುತ್ತಿದ್ದೆ ಎಂದು ಮಾತು ಬದಲಾಯಿಸಿ ಹೇಳಿದರು. ಅವರು ಮೊದಲು ಆಡುತ್ತಿದ್ದ ಮಾತುಗಳು ಅಸ್ಪಷ್ಟವಾಗಿ ಕೇಳಿದ್ದರಿಂದ ಈಗ ತನ್ನ ತಂದೆ ಹೇಳಿದ ಮಾತುಗಳು ನಿಜ ಎಂದುಕೊಂಡವಳು, ಏನು ಒಳ್ಳೆಯವರೋ ಏನೋ, ಅವರ ಕೋಪ ನುಡಿದರೆ ಭಯವಾಗುತ್ತದೆ ಎಂದುಕೊಂಡವಳಿಗೆ ರಿತನ್ಯಾಳ ಮುಖ ಕಣ್ಣ ಮುಂದೆ ಬಂದಿತ್ತು. ಮಗಳು ಏನು ಯೋಚಿಸುತ್ತಿರುವುದನ್ನು ನೋಡಿದವರು, ಅಹನ, ಈಗ ಯಾಕೆ ಬಂದದ್ದು ಎಂದರು. ಅಪ್ಪ, ಕೈ ನೋವು ಕಡಿಮೆಯಾಗಿದೆ. ನಾನು ನಾಳೆಯಿಂದ ಕಾಲೇಜ್ಗೆ ಹೋಗ್ತೀನಿ. ಮನೆಯಲ್ಲಿರಲು ಬೇಜಾರಾಗುತ್ತದೆ ಎಂದಳು. ಬೇಡ ಅಹನ, ಕೈ ನೋವು ಕಡಿಮೆ ಅನಿಸಿದರೂ ಮತ್ತೆ ಕಾಲೇಜಿಗೆ ಹೋಗಿ ಕೈ ಆಡಿಸಿದಾಗ ನೋವು ಬರುತ್ತದೆ. ನಾಳೆ ಇನ್ನೊಮ್ಮೆ ಅದೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಅವರಿಗೆ ತೋರಿಸಿ ಈ ಬ್ಯಾಂಡೇಜ್ ತೆಗೆಸಿದ ಮೇಲೆ ನೀನು ಕಾಲೇಜಿಗೆ ಹೋಗುವಂತೆ. ನಾಳೆ ಹೋಗಬೇಡ, ನಾನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಮಗಳಿಗೆ ಕಾಲೇಜಿನಲ್ಲಿ ಹೀಗಾಗಿದೆ ಎಂದು ತಿಳಿದವರು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲ್ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದು ಬಂದಿದ್ದರು. ಅವರ ಮಾತು ಕೇಳಿ ಸಪ್ಪೆ ಮೊರೆ ಹಾಕಿಕೊಂಡು ಅಲ್ಲಿಂದ ಹೊರಟಳು. ಅಹನಾಳಿಗೆ ಮನೆಯಲ್ಲಿರಲು ತುಂಬ ಬೇಜಾರು. ಅಲ್ಲದೆ ಅವಳು ಒಂಟಿಯಾಗಿ ಇದ್ದಾಗಲೆಲ್ಲ ಅವಳ ಕಣ್ಣ ಮುಂದೆ ಮಹರ್ಷಿ ಬಂದು ಅವಳ ಮನಸ್ಸಿಗೆ ಅವಳೇ ನೋವು ಮಾಡಿಕೊಳ್ಳುತ್ತಾಳೆ. ಅವನನ್ನು ಅದೆಷ್ಟೇ ಮರೆಯಬೇಕು ಎಂದು ಪ್ರಯತ್ನ ಮಾಡಿದರೂ ಕೂಡ ಅವಳಿಂದ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ
ಇತ್ತೀಚೆಗೆ ಆದಷ್ಟು ಹೆಚ್ಚು ಓದಿನ ಕಡೆ ಗಮನ ಕೊಡುತ್ತಿದ್ದಾಳೆ. ಮೊದಲ ಬಾರಿಗೆ ಪ್ರೀತಿಸಿದ ಜೀವವನ್ನು ಮರೆಯುವುದು ಅಷ್ಟು ಸುಲಭವಲ್ಲ. ದೇವರು ಮರೆವು ಎನ್ನುವ ವರವನ್ನು ಕೊಟ್ಟಿದ್ದರೂ ಸಹ ಕೆಲವೊಮ್ಮೆ ಮರೆಯುವುದು ಬಹಳ ಕಷ್ಟ. ಇದಕ್ಕೆ ಅಹನ ಹೊರತಾಗಿರಲಿಲ್ಲ. ಅಷ್ಟು ಸುಲಭವಾಗಿ ಅವಳಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲ. ಎಸ್ಟೇಟಿನ ಬಳಿಗೆ ಬರುವಾಗ ಕಾರಿನಲ್ಲಿ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಇಬ್ಬರು ಮೌನದೂರಿಗೆ ರಾಯಭಾರಿಗಳಾಗಿದ್ದರು. ತಾನು ಏನನ್ನಾದರೂ ಮಾತನಾಡಿದರೆ ಮತ್ತಿಲ್ಲಿ ಕೋಪ ಮಾಡಿಕೊಂಡು ಬೈಯುವರೋ ಎಂದು ಹೆದರಿದ ಮಹಿಮಾ ಮಾತನಾಡದೆ ಸುಮ್ಮನೆ ಕುಳಿತಳು. ಇಂದು ಮಹರ್ಷಿಗೂ ಕೂಡ ಅವಳ ಜೊತೆ ಮಾತನಾಡಲು ಇಷ್ಟ ಇಲ್ಲ ಎನ್ನುವಂತೆ ಮೌನವಾಗಿಯೇ ಬಂದಿದ್ದನು. ಒಂದೆಡೆ ಕಾರು ನಿಲ್ಲಿಸಿದವನು ಕಾರಿಂದ ಇಳಿದು ಮಹಿಮಾಳ ಕಡೆ ನೋಡದೆ ಮುಂದೆ ನಡೆದು ಹೋದನು. ಅಲ್ಲಿ ಕೆಲಸ ಮಾಡುತ್ತಿರುವವರ ಬಳಿಗೆ ಹೋದವನು ಕೆಲಸದ ಬಗ್ಗೆ ಮಾತನಾಡತೊಡಗಿದನು. ಎಲ್ಲೆಲ್ಲಿ ಕಳೆ ಇದೆ ಮತ್ತೆ ನೀರು ಎಲ್ಲಿ ಹಾಕಿಲ್ಲ ಎಲ್ಲವನ್ನು ತೋರಿಸುತ್ತಾ ಕೆಲಸಗಾರರಿಗೆ ಹೇಳುತ್ತಿದ್ದನು. ಇತ್ತ ಕಾರಿನಿಂದ ಇಳಿದ ಮಹಿಮಾ ಸಣ್ಣ ರಸ್ತೆಯಲ್ಲಿಯೇ ಎಲ್ಲವನ್ನು ನೋಡಿಕೊಂಡು ಓಡಾಡುತ್ತಿದ್ದಳು. ಅವಳು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿಗೆ ಬರುತ್ತಿದ್ದಾಗ ನೋಡಿದವಳಿಗೆ ಈಗ ಮರಗಳೆಲ್ಲವೂ ದೊಡ್ಡದಾಗಿ, ಅಲ್ಲದೆ ಟೀ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿರುವುದು ನೋಡಿ ಕಣ್ಣರಳಿಸಿ ಎಲ್ಲವನ್ನೂ ನೋಡುತ್ತಿದ್ದಳು. ಕೆಲಸಗಾರರ ಜೊತೆ ಮಾತನಾಡಿಕೊಂಡೇ ಇನ್ನೊಂದು ಬದಿಯಲ್ಲಿ ಇದ್ದಂತಹ ಕಾಫಿ ತೋಟದ ಒಳಗೆ ಹೋದವನು ಮಧ್ಯಾಹ್ನವಾದರೂ ಹೊರಗೆ ಬರಲೇ ಇಲ್ಲ. ಅವನ ದಾರಿಯನ್ನು ನೋಡಿ ಕಣ್ಣು ನೋವು ಬಂದಿತ್ತು ಇವಳಿಗೆ. ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ದವಳಿಗೆ ಅದಾಗಲೇ ಹಸಿವಾಗಿ ಸುಸ್ತಾಗತೊಡಗಿತು. ನಾನೊಬ್ಬಳು ಇಲ್ಲಿದ್ದೀನಿ ಎನ್ನುವ ಮಾನವೀಯತೆಗಾದರೂ ಅವರು ಬರುವುದು ಬೇಡವಾ? ನನ್ನನ್ನು ಮರೆತಿದ್ದಾರೆ ಎನಿಸುತ್ತದೆ. ಹೊಟ್ಟೆ ಬೇರೆ ಹಸಿಯುತ್ತಿದೆ ಎಂದು ಹೇಳಿಕೊಂಡೇ ಬಿಸಿಲಿನಲ್ಲಿಯೇ ಅಲ್ಲಿಯೇ ಕುಳಿತು ಬಿಟ್ಟಳು. ಅಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸರು ಅವರು ತಂದಿದ್ದಂತಹ ಬುತ್ತಿಯನ್ನು ಊಟ ಮಾಡಲು ಕುಳಿತರು. ಇವಳ ಅನತಿ ದೂರದಲ್ಲಿ ಇದ್ದಿದ್ದರಿಂದ ಅವರು ಸ್ಪಷ್ಟವಾಗಿ ಕಾಣಿಸುತ್ತಿದ್ದರು. ಅವಳು ಒಬ್ಬಳೇ ಕುಳಿತಿರುವುದನ್ನು ನೋಡಿ ಅಮ್ಮವರೇ ಬನ್ನಿ ಊಟ ಮಾಡಿ ಎಂದು ಕರೆದರು ಒಬ್ಬ ಹೆಂಗಸು. ಅವರು ದೊಡ್ಡ ಮನೆಯ ಸೊಸೆ, ನಮ್ಮಂಥವರ ಬಳಿ ಊಟ ಮಾಡುವುದಿಲ್ಲ ಎಂದು ತಿಳಿದಿದ್ದರೂ ಸಹ ಊಟ ಮಾಡುವಾಗ ಎಂಥವರೇ ಆದರೂ ಅವರನ್ನು ಊಟಕ್ಕೆ ಕರೆಯಬೇಕು ಎನ್ನುವ ಮಾನವೀಯತೆಯಿಂದ ಕರೆದಿದ್ದರು. ಆ ಹೆಂಗಸಿನ ಮಾತು ಕೇಳಿ ನಿಜವಾಗಿಯೂ ಹೃದಯ ತುಂಬಿ ಬಂದಿತ್ತು ಮಹಿಮಾಳಿಗೆ. ಅವರು ಕೂಲಿಕಾರರು, ಅವರ ಜೊತೆ ಊಟ ಮಾಡಬಾರದು ಎನ್ನುವ ಆಲೋಚನೆಯಾಗಲಿ ಭೇದ ಭಾವವಾಗಲಿ ಅವಳಲ್ಲಿ ಇಲ್ಲ. ಹಾಗೆ ತಾನು ಊಟ ಮಾಡಿದ್ದನ್ನು ಯಾರಾದರೂ ನೋಡಿ ತಪ್ಪು ತಿಳಿದರೆ ಏನು ಮಾಡುವುದು ಎನ್ನುವ ಆಲೋಚನೆ ಸುಳಿದು ಹೋಯಿತು. ಅದರ ಜೊತೆಗೆ ಅವರಿಗಾಗುವಷ್ಟು ಊಟ ತಂದಿರುತ್ತಾರೆ, ಅದರಲ್ಲಿ ನಾನು ತಿಂದರೆ ಅವರಿಗೆ ಬೇರೆ ಹೊಟ್ಟೆಯಾಗುತ್ತದೆ ಅನ್ನುವ ಆಲೋಚನೆ ಮೂಡಿತು ಅವಳಲ್ಲಿಯೇ. ಅವರ ಮಾತಿಗೆ ತುಟಿ ಅರಳಿಸಿದವಳು, ಇಲ್ಲ ನೀವು ಊಟ ಮಾಡಿ, ನಾನು ಮನೆಗೆ ಹೋಗ್ತೀನಿ ಎಂದಳು. ನಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ? ಸುಮ್ಮನೆ ಊಟ ಮಾಡು. ನನಗೆ ಕೂಲಿ ಕೊಡೋ ದಣಿಯವರು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಾರಾ? ಅದರಲ್ಲೂ ಅವರು ನಾವು ತಂದ ಊಟವನ್ನು ಮಾಡ್ತಾರಾ? ಸುಮ್ಮನೆ ಉಣ್ಣು ಎಂದು ಪಕ್ಕದಲ್ಲಿ ಇದ್ದಂತಹ ಇನ್ನೊಬ್ಬ ಹೆಂಗಸು ಮಹಿಮಾಳನ್ನು ಊಟಕ್ಕೆ ಕರೆದ ಹೆಂಗಸಿಗೆ ಹೇಳಿದಳು. ಆ ಮಾತು ಮಹಿಮಾ ಕಿವಿಗೆ ಕೂಡ ಸೋಕಿತು. ಅದೇಕೋ ಆ ಮಾತನ್ನು ಕೇಳಿ ಅವಳಿಗೆ ಸುಮ್ಮನಿರಲು ಆಗಲಿಲ್ಲ. ಹೆಂಗಸರು ಕುಳಿತು ಊಟ ಮಾಡುತ್ತಿದ್ದ ಸಮೀಪ ಹೋದವಳು, ಅಮ್ಮ, ಹಸಿದಾಗಲೇ ಅನ್ನದ ಬೆಲೆ ಗೊತ್ತಾಗುವುದು. ಊಟ ಯಾರ ಮನೆಯದ್ದು ಎಂದು ಲೆಕ್ಕಕ್ಕೆ ಬರುವುದಿಲ್ಲ. ಆ ಊಟದ ಮಹತ್ವ ಮಾತ್ರ ಲೆಕ್ಕಕ್ಕೆ ಬರುತ್ತದೆ. ನಮ್ಮ ಬಳಿ ಕೋಟಿಗಟ್ಟಲೆ ಹಣ ಇದ್ದರೂ ಯಾರು ಹಣವನ್ನು ತಿನ್ನಲು ಆಗುವುದಿಲ್ಲ. ತಿನ್ನಲು ಅನ್ನವೇ ಆಗಬೇಕು. ನಿಮ್ಮ ಮನೆಯ ಊಟವನ್ನು ತಿನ್ನಬೇಕು ಎನ್ನುವ ಕೀಳಿರಿಮೆ ನನಗೆ ಇಲ್ಲ. ಯಾವುದೇ ಕಾರಣಕ್ಕೂ ಊಟದ ಮುಂದೆ ದುರಹಂಕಾರ ತೋರಿಸಬಾರದು ಎಂದು ನಮ್ಮಮ್ಮ ಹೇಳಿಕೊಟ್ಟಿದ್ದಾರೆ. ಒಂದು ಹೊತ್ತಿನ ಊಟ ಇಲ್ಲದೆ ಎಷ್ಟೋ ಜನ ನರಳಾಡುತ್ತಿದ್ದಾರೆ. ಹಾಗಿದ್ದಾಗ 3 ಹೊತ್ತು ಊಟ ಸಿಕ್ಕಿರುವ ನಾವು ತುಂಬ ಅದೃಷ್ಟವಂತರು. ಅಂಥದ್ದರಲ್ಲಿ ಊಟವನ್ನು ಎಂದಿಗೂ ಕಡೆಗಣಿಸುವುದಿಲ್ಲ. ನೀವು ನಿಮಗಾಗಿ ತಂದಿರುವ ಊಟದಲ್ಲಿ ನಾನು ಪಾಲು ಕೇಳಿದರೆ ನಿಮಗೆ ಅರೆ ಹೊಟ್ಟೆಯಾಗುತ್ತದೆ ಎನ್ನುವ ಆಲೋಚನೆಯಿಂದ ಹಾಗೆ ಹೇಳಿದೆ. ನಾನು ನಿಮ್ಮ ಊಟವನ್ನು ತಿಂದರೆ ನಿಮಗೆ ಖುಷಿಯಾಗುತ್ತದೆ ಎನಿಸಿದ್ದರೆ ಎಲ್ಲರೂ ಒಂದೊಂದು ತುತ್ತು ಕೊಡಿ ಎಂದು ಅವರ ಪಕ್ಕವೇ ಕುಳಿತು ಕೈ ನೀಡಿದಳು. ಮಹಿಮಾಳ ಮಾತು ಕೇಳಿ ಮಾತನಾಡಿದ ಹೆಂಗಸಿಗೆ ಕಣ್ಣಿನಲ್ಲಿ ನೀರು ತುಂಬಿತು. ಅವಳ ಸರಳತೆಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ. ಸಂಬಳ ನೀಡುವ ದಣಿ ಕೆಲಸಗಾರರ ಸಮಕ್ಕೆ ಕುಳಿತು ತನಗೂ ಊಟ ಕೊಡಿ ಎಂದು ಕೈ ನೀಡುವುದು
ಎಂದರೆ ಸಾಮಾನ್ಯವಾದ ವಿಷಯವಾಗಿರಲಿಲ್ಲ. ಕ್ಷಮಿಸಿ ಅಮ್ಮವರೇ, ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಮಾತನಾಡಿದೆ. ಹಾಗೆ ಮಾತನಾಡಬಾರದು ಎನಿಸಿ ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಕೂಡ ಕೇಳಿದರು. ಪರವಾಗಿಲ್ಲ ಅಮ್ಮ, ನಾನು ನಿಮ್ಮ ಮಗಳ ವಯಸ್ಸಿನವಳು, ಕ್ಷಮೆಯೆಲ್ಲ ಕೇಳಬೇಡಿ. ನಿಮ್ಮ ಊಟದಲ್ಲಿ ಎಲ್ಲರೂ ಒಂದೊಂದು ತುತ್ತು ಕೊಡಿ ಎಂದಳು. ತಮ್ಮ ಕೈಯಾರೆ ಅವಳಿಗೆ ತುತ್ತು ಕೊಡಲು ಎಲ್ಲರೂ ಹಿಂದೆ ಮುಂದೆ ನೋಡುತ್ತಾ ಮುಖ ನೋಡಿಕೊಳ್ಳುತ್ತಿರುವುದನ್ನು ನೋಡಿದವಳು, ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನು ತಿನ್ನುತ್ತೇನೆ, ಕೊಡಿ ಎಂದು ಖುಷಿಯಿಂದ ಎಲ್ಲರೂ ಒಂದೊಂದು ತುತ್ತು ನೀಡಿದ್ದರು. ಅಲ್ಲಿ 7-8 ಜನ ಹೆಂಗಸರು ಇದ್ದರು. ಅವರೆಲ್ಲರೂ ನೀಡಿದ ತುತ್ತನ್ನು ತಿನ್ನುತ್ತಾ ಕುಳಿತಿದ್ದವಳನ್ನು ಆಗ ತಾನೇ ಅಲ್ಲಿಗೆ ಬಂದ ಮಹರ್ಷಿ ನೋಡಿದನು. ಅವರ ಜೊತೆ ಊಟ ಮಾಡುತ್ತಿದ್ದಾಳಲ್ಲ ಎಂದು ಕೋಪ ಕೂಡ ಬಂದಿತ್ತು. ಹಾಗಂತ ಕೆಲಸಗಾರರು ತಂದಿರುವ ಊಟ ತಿನ್ನುತ್ತಿದ್ದಾಳಲ್ಲ ಎಂದು ಕೋಪ ಬರಲಿಲ್ಲ. ಬದಲಾಗಿ ಹೋಗಿ ಅವರ ಜೊತೆ ಊಟ ಮಾಡುತ್ತಿದ್ದಾಳಲ್ಲ, ಅವರು ಏನು ತಿಳಿದುಕೊಳ್ಳುವುದಿಲ್ಲ, ನಾನು ಬರುವ ತನಕ ಕಾಯ್ದಿದ್ದರೆ ಹಸಿವಿನಿಂದ ಸತ್ತು ಹೋಗುತ್ತಿದ್ದಳ ಇವಳು ಎಂದು ಗೊಣಗಿಕೊಂಡು ಮುಂದೆ ಹೆಜ್ಜೆ ಇರಿಸಿದನು. ಮಹರ್ಷಿ ಬಂದದ್ದನ್ನು ನೋಡಿ, ಅಮ್ಮ, ನಾನು ಮನೆಗೆ ಹೋಗ್ತೀನಿ, ನೀವು ಊಟ ಮಾಡಿ ಎಂದು ಅಲ್ಲಿ ಇರಿಸಿದ್ದ ನೀರಿನಿಂದ ಕೈ ತೊಳೆದು ಅಲ್ಲಿಂದ ಮುಂದೆ ಹೆಜ್ಜೆ ಇರಿಸಿದಳು. ತನ್ನ ಹಿಂದೆಯೇ ಬರುತ್ತಿದ್ದವಳನ್ನು ನೋಡಿದವನು, ಅವರ ಜೊತೆ ಹೋಗಿ ಊಟ ಮಾಡುತ್ತಿದ್ದೀಯಲ್ಲ, ಅವರು ಏನು ತಿಳಿದುಕೊಳ್ಳುವುದಿಲ್ಲ ಎಂದು ಗದರಿದಂತೆ ಕೇಳಿದನು. ಅವರು ಬಡವರೇ ಇರಬಹುದು, ನಮ್ಮ ಹಾಗೆ ಅವರು ಕೂಡ ಮನುಷ್ಯರು. ಅವರ ಜೊತೆ ನಾನು ಊಟ ಮಾಡಲಿಲ್ಲ ಎಂದರೆ ಇವರು ಶ್ರೀಮಂತವರು ನಮ್ಮಂಥವರ ಬಡವರ ಮನೆ ಊಟ ಮಾಡುವುದಿಲ್ಲ ಎಂದುಕೊಳ್ಳುತ್ತಿದ್ದರು. ಆದರೆ ನಾನು ಊಟ ಮಾಡಿದ್ದರಿಂದ ಎಲ್ಲರೂ ತುಂಬನೇ ಖುಷಿಪಟ್ಟರು ಎಂದಳು. ಅವರು ಖುಷಿಪಡುತ್ತಾರೆ ಎಂದು ನೀನು ಹೋಗಿ ತಿಂದು ಬಿಡುವುದಾ? ಅದೇ ಅಸಮಾಧಾನ ಅವನಲ್ಲಿ. ನನಗೆ ಹಸಿವಾಗಿತ್ತು, ಅದಕ್ಕೆ ಹೋಗಿ ತಿಂದೆ. ನನಗೆ ಹಸಿವಾದರೆ ಯಾರ ಮನೆ ಊಟ ಎಂದು ನೋಡುವುದಿಲ್ಲ, ತಿನ್ನುತ್ತೇನೆ. ನಾನು ಅವರ ಜೊತೆ ಊಟ ಮಾಡಿದ್ದರಿಂದ ನಿಮಗೆ ಏನಾದರೂ ತೊಂದರೆಯಾ? ಅವನಿಗೆ ಮರು ಪ್ರಶ್ನೆ ಹಾಕಿದಳು. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೇನಲ್ಲ, ನನಗೇ ಬುದ್ಧಿ ಇಲ್ಲ ಎಂದು ಹೇಳಿಕೊಂಡು ಮುಂದೆ ಹೆಜ್ಜೆ ಇರಿಸಿದನು. ನಡೆದು ಬರುವಾಗಲೇ ರಸ್ತೆ ಬದಿಯಲ್ಲಿ ತುರುಕಿ ಸೊಪ್ಪಿನ ಗಿಡ ಅವಳ ಕಣ್ಣಿಗೆ ಬಿದ್ದಿತ್ತು. ಚಿಕ್ಕಂದಿನಲ್ಲಿ ಭದ್ರಣ್ಣನ ಜೊತೆ ಇಲ್ಲಿಗೆ ಬಂದಾಗ ತುರಿಕೆ ಸೊಪ್ಪನ್ನು ಹಿಡಿದು ಮಹರ್ಷಿ ತಪ್ಪಿಸಿಕೊಂಡರೂ ಬಿಡದೆ ಓಡಿ ಹೋಗಿ ಹಠ ಮಾಡಿ ಅವನ ಕೈ ಅಥವಾ ಕಾಲಿಗೆ ಮುಟ್ಟಿಸಿ ನಗುತ್ತಿದ್ದದ್ದನ್ನು ನೆನೆದು ಕೆಳಬಾಗಿ ತುರಿಕೆ ಗಿಡವನ್ನು ಕಿತ್ತುಕೊಂಡು ಆ ಸೊಪ್ಪನ್ನು ಕೈಯಲ್ಲಿ ಹಿಡಿದವಳಿಗೆ ತುಂಟ ಆಲೋಚನೆಯೊಂದು ಮೂಡಿತು. ಮುಂದುವರೆಯುವುದು. ತುರಿಕೆ ಸೊಪ್ಪು ಎಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಅದು ಸ್ವಲ್ಪ ಚರ್ಮಕ್ಕೆ ತಾಗಿದರೂ ಸಹ ಕಡಿತ ಶುರುವಾಗುತ್ತದೆ. ಈಗ ಮಹಿಮಾ ಆ ತುರಿಕೆ ಸೊಪ್ಪನ್ನು ಮಹರ್ಷಿಗೆ ಮುಟ್ಟಿಸುತ್ತಾಳಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.